ಆತ್ಮೀಯ ವಿದ್ಯಾರ್ಥಿಗಳೇ, ಇಂದು 10ನೇ ತರಗತಿಯ ವಾಸ್ತವ ಸಂಖ್ಯೆಗಳು ಈ ಅಧ್ಯಾಯದ ಒಂದು ಚಟುವಟಿಕೆಯನ್ನು ಇಂದು ಮಾಡೋಣ. ನಿಮಗೆಲ್ಲ ಗೊತ್ತಿದೆ ವಾಸ್ತವ ಸಂಖ್ಯೆ ಅಂದ್ರೇನು, ಅದರಲ್ಲಿ ಬರ್ತಕ್ಕಂತಹ ಸ್ವಾಭಾವಿಕ ಸಂಖ್ಯೆಗಳು ಮತ್ತು ಪೂರ್ಣಾಂಕಗಳು, ಪೂರ್ಣ ಸಂಖ್ಯೆಗಳು ಹಾಗೂ ಇದ್ರ ಬಗ್ಗೆ ನಿಮಗೆಲ್ಲ ವಾಸ್ತವ ಸಂಖ್ಯೆಗಳ ಬಗ್ಗೆ ಹಿಂದಿನ ಅಧ್ಯಾಯದಲ್ಲಿ ಎಲ್ಲ ತಿಳಿದುಕೊಂಡಿದ್ದೀರಾ. ವಾಸ್ತವ ಸಂಖ್ಯೆ ಅಂದ್ರೇನು ಮತ್ತು ಅದ್ರ ಬಗ್ಗೆ ಅಂತಂದರೆ ನೀವು ಹಿಂದೆ ಏನಂತಂದ್ರೆ ಇದ್ರ ಬಗ್ಗೆ ಒಂದು ಆ್ಯಕ್ಟಿವಿಟೀಸು ಏನೇನು ಕಲ್ತಿದ್ದಿಲ್ಲ ಅದ್ರ ಬಗ್ಗೆ ನಿಮಗೆ ಒಂದು ಸ್ವಲ್ಪ ಚಟುವಟಿಕೆಗಳನ್ನು ಇಂದು ಮಾಡೋಣ. ಸರಿ ಮಕ್ಕಳೇ, ನಿಮಗೆ ಈ ವಾಸ್ತವ ಸಂಖ್ಯೆಗಳಲ್ಲಿ ನಿಮಗೆ ವಾಸ್ತವ ಸಂಖ್ಯೆ ಅಂದ್ರೇನು, ಯಾವ ವಾಸ್ತವ ಸಂಖ್ಯೆ ಅಂತಿದ್ದಾರೆ ಎಲ್ಲ ಎಂತಂದರೆ ಭಾಗಲಬ್ಧ, ಅಭಾಗಲಬ್ಧ, ಸ್ವಾಭಾವಿಕ, ಪೂರ್ಣ ಸಂಖ್ಯೆ ಇವುಗಳನ್ನೆಲ್ಲ ಕುಡಿದಾಗ ವಾಸ್ತವ ಸಂಖ್ಯೆಗಳು ಅನ್ನೋದು ಗೊತ್ತಿದೆ. ಆದರೆ ಅದರಲ್ಲಿ ನಿಮಗೆ ಸ್ವಲ್ಪ ಲೆಕ್ಕಗಳನ್ನು ಆಕ್ಟಿವಿಟೀಸ್ ಆಗಿ ಯಾವ ರೀತಿ ಬಿಡಿಸ್ಬೋದು ಅನ್ನೋದನ್ನು ನೋಡಿ. ಈಗ ನಿಮಗೆ ಅಂತಂದರೆ ಯಾವುದೇ ಒಂದು ಸಂಖ್ಯೆ ಕೊಟ್ಟಿರ್ತೀವಿ, ಆ ಸಂಖ್ಯೆಯ ಅವಿಭಾಜ್ಯ ಅಪವರ್ತನವಾಗಿ ಬರಿಬೇಕು. ಯಾವುದಾದ್ರು ಒಂದು ಸಂಖ್ಯೆ ಇದೆ, ಆ ಸಂಖ್ಯೆಯ ಅವಿಭಾಜ್ಯ ಅಪವರ್ತನವಾಗಿ ಅಂತಂದ್ರೆ ಅವುಗಳ ಗುಣಲಬ್ಧ ಬರೀಬೇಕು. ಈ ಉದಾಹರಣೆಗೆ 140 ಅನ್ನೋದಿದೆ. ಆ 140 ಎಂತಂದ್ರೆ ಅವಿಭಾಜ್ಯ ಅಪವರ್ತನಗಳಾಗಿ ಯಾರು ಬರೀತೀರಾ? 140 ಇದೆ. ಈ 140 ಅವಿಭಾಜ್ಯ ಅಪವರ್ತನಗಳಾಗಿ ಯಾರು ಬರ್ತೀರಾ? ಈ ಬಾರಮ್ಮ 140 ಈ ಅವಿಭಾಜ್ಯ ಅಪವರ್ತನಗಳಾಗಿ ಬರುತ್ತೆ. ನೋಡಿ, ಆ ಲೆಕ್ಕ ಮಾಡೋದು ಸರಿ ಇದೆಯೋ ಅಥವಾ ಇಲ್ಲವೋ, ಅಭಿನಯ ಲೆಕ್ಕ ಮಾಡೋದು ಸರಿ ಇದೆಯೋ ಅಥವಾ ಇಲ್ಲ ನೋಡಿ. ಅವುಗಳ ಅವಿಭಾಜ್ಯ ಅಪವರ್ತನಗಳಾಗಿ ಬರೀಬೇಕು. ವೆರಿ ಗುಡ್. 140 ಅಂತ ಕೊಟ್ಟಿವಿ. ಆ 140 ಏನ್ ಮಾಡಿದ್ವಿ ಅಂತಂದ್ರೆ ಇಲ್ಲಿ ಅಪವರ್ತಿಸು. ಮೊದಲು ಏನ್ ಮಾಡೋದು, 140 ಅದು ಒಂದು ಸರಿ ಸಂಖ್ಯೆ ಆಗಿರುವ ಕಾರಣದಿಂದ ಏನ್ ಮಾಡಿದೆ ಅಂತಂದ್ರೆ ಈ 2ರಿಂದ ಅಪವರ್ತಿಸಿದು. ನೆಕ್ಸ್ಟ್ ಏನಾಯ್ತಂದ್ರೆ ಮತ್ತೆ 2ರಿಂದ ಅಪವರ್ತಿಸಿದು. ನೆಕ್ಸ್ಟ್ ಏನಾಯ್ತಂತಂದ್ರೆ ಇವೆಲ್ಲ ಅವಿಭಾಜ್ಯ ಸಂಖ್ಯೆಗಳಾಗಿ ಅಂತಂದ್ರೆ ಏನು ಅವಿಭಾಜ್ಯ ಸಂಖ್ಯೆಗಳಂತಂದ್ರೆ ತನ್ನಿಂದ ಬಿಟ್ಟು ಬೇರೆ ಯಾವುದರಿಂದನೂ ಅದು ಡಿವೈಡ್ ಆಗೋದಿಲ್ಲ. ಅವಕ್ಕೆ ಅಂದ್ರೆ ಅವಿಭಾಜ್ಯ 2 ಆಗಲಿ, 5 ಆಗಲಿ, 7 ಆಗಲಿ. ಹಾಗಾಗಿ ಸೊ ಎಂತಾನೆ 2 ಬಂದವು, 5 ಏನಿಲ್ಲ ಅಂದ್ರೆ 1 ಐತಿ ಅಂತ 7 ಅನ್ನೋದು ಹೊಂದಿದೆ ಅಂತ ಗೊತ್ತಾಗಲ್ವಾ? ಇವು ಅಂದ್ರೆ ಅಭಿನಯ ಮಾಡಿದಂತ ಲೆಕ್ಕ ಸರಿಯಾಗಿದೆ. ಅದೇ ರೀತಿ ಇನ್ನೊಂದು ಲೆಕ್ಕವನ್ನೇ ಅಂತಂದ್ರೆ ನಾವು ಕೊಡ್ತೇನೆ 156. ಯಾರು ಮಾಡ್ತೀರಾ? 156 ಬರೀ. ಯಾರು ಮಾಡ್ತೀರಾ? ನೀವು ಓನಾಗಿ ಎದ್ದು ಬರೀ. ವೆರಿ ಗುಡ್. 156 ನೀವು ವೀಕ್ಷಿಸ್ಬೇಕು, ನೋಡ್ಬೇಕು ಏನ್ ಮಾತಾಡೋ ಅಥವಾ ಇಲ್ಲ, ಅವ್ರು ಮಾಡಿದ ಸರಿ ಇದೆಯೋ ಅಥವಾ ಇಲ್ಲ ಅನ್ನೋದನ್ನ. ವೆರಿ ಗುಡ್. ಸರಿ ಇದೆ, ಇದು ಸರಿ ಇದೆಯಲ್ಲಪ್ಪ. ಅದೇ ರೀತಿ 156 ಇದೆಯಲ್ಲ, ಇದು ಒಂದು ಸರಿ ಸಂಖ್ಯೆ ಆಗಿರೋ ಕಾರಣದಿಂದ ಸೊ 2 ಇಂದ 78. ನೆಕ್ಸ್ಟ್ ಅಂತಂದ್ರೆ ಸೊ ನೆಕ್ಸ್ಟ್ ಅಂದ್ರೆ 2ರಿಂದ 75 39 ಬಂತು. ನೆಕ್ಸ್ಟ್ ಅಂತಂದ್ರೆ ಸೊ 39 ಇದು ಮಾಡಿದಾಗ ಸೊ ಎಷ್ಟು 13 ಬಂತು. ಹಾಗಾದ್ರೆ 2 ಆಗಲಿ, 3 ಆಗಲಿ, 13 ಆಗಲಿ ತನ್ನನ್ನು ಬಿಟ್ಟು ಬೇರೆ ಯಾವ ಸಂಖ್ಯೆಯಿಂದ ಸಮೇತ ಅದು ಡಿವೈಡ್ ಆಗೋದಿಲ್ಲ ಅಥವಾ ಭಾಗ ಆಗೋದಿಲ್ಲ. ಹಾಗಾಗಿ 2 ಬಂದು ಮತ್ತು 3 1 ಬಂತು. ಸೊ 13 1 ಬಂತು. 156 2 × 2 × 3 × 13
2 ಘಾತ 2 3 ಅನ್ನೋದು 1 ಇದೆ, ಹಾಗಾಗಿ 13 ಅನ್ನ 1. ವೆರಿ ಗುಡ್, ಕರೆಕ್ಟ್. ನೆಕ್ಸ್ಟ್ ಅದೇ ರೀತಿ ಈಗ 3 ಅಂಕೆ ಎಂದು ಗೊತ್ತಾಯ್ತಲ್ವಾ? ಅದೇ ರೀತಿ ಯಾವ್ದಾದ್ರು ದೊಡ್ಡದಂತ 4 ಅಂಕೆ ಲೆಕ್ಕನ ಕೊಟ್ಟಾಗ ಯಾರಾದ್ರೂ ನೀವೇ 4 ಅಂಕೆ ಲೆಕ್ಕಾಚಾರ ಮಾಡ್ತೀರಾ? ಯಾರಾದ್ರೂ ನೀವೇ ಮಾಡ್ತೀಯಾ? ವೆರಿ ಗುಡ್, ಮಾಡ್ಬನ್ನಿ ನೋಡೋಣ. ಯಾವ್ದು 4 ಅಂಕೆ ಲೆಕ್ಕ ನೋಡು. ಯಾವುದು ಎಷ್ಟು ಬರ್ತಿದ್ದಾಳೆ? 3825. ವೆರಿ ಗುಡ್. ಎಷ್ಟು? 3825. ಈ ಒಂದು 4 ಅಂಕೆ ಸಂಖ್ಯೆಯನ್ನೇ ಮಂತ್ರಗಳು ಅವಿಭಾಜ್ಯ ಅಪವರ್ತನಗಳಾಗಿ ಅಪವರ್ತಿಸಿ ಅವುಗಳ ಗುಣಲಬ್ಧವನ್ನು ಕಂಡಿಡ್ತಾರೆ. ನೋಡಿ, 3825. ಈ 3825 ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ಮಾಡ್ತಿದ್ದಾರೆ ಅಂತಂದವರು ಸೊ ವ್ಯಕ್ತಪಡಿಸಿದ್ದಾರೆ. ಈ 3825 ಐತಿ. ಸೊ ನೋಡ್ತಿದ್ದಾರೆ. ಸೊ ಇದು 3ರಿಂದ ಹೋಗ್ತಿದೆ ಅಲ್ವಾ? ಸೊ 3 3 3 6 ಇನ್ನೆರಡು ಉಳಿತು 22 ಆಯ್ತು. ಎಷ್ಟು? 3 21 1 ಉಳಿತು 3 5 ಎಷ್ಟು? 15. ಆದ ನಂತರ ನೆಕ್ಸ್ಟ್ ಅಂತಂದ್ರೆ 3 4 ಎಷ್ಟು? 12. ನೆಕ್ಸ್ಟ್ ಅಂತಂದ್ರೆ 3 2 6 ಇನ್ನು 1 ಉಳಿತು 3 5 15. ನೆಕ್ಸ್ಟ್ ಅಂತಂದ್ರೆ 5 ಉಳಿತು. ಸೊ ಅಂತಂದ್ರೆ 5 8 42 ಅಂತ 5 8 40 ಇನ್ನು 2 ಉಳಿತು 25 5 5 25. ನೆಕ್ಸ್ಟ್ ಅಂತಂದ್ರೆ 5 1 5 5 2 ಸೊ 35. ಈ ರೀತಿಯಾಗಿ ಇವುಗಳ ಅವಿಭಾಜ್ಯ ಅಪವರ್ತನಗಳು 3 3 5 ಮತ್ತು 5 17. ಈಗ 38 25 3 ಇಂಟು 3 ಇಂಟು 5 ಇಂಟು 5 ಇಂಟು 17 ಅಂದ್ರೆ 3 ಅನ್ನ ಎಷ್ಟಿದಾವು? 2 ಇದಾವು. 5 ಅನ್ನ ಎಷ್ಟಿದಾವು? 2. 17 ಅನ್ನೋದು ಎಷ್ಟೈತಿ? 1. ವೆರಿ ಗುಡ್. ಏನಂತಾರೆ? ಕರೆಕ್ಟ್ ಆಗಿ ಮಾಡಿದ್ರೆ. ಹಾಗಾದ್ರೆ ಇನ್ನೊಂದು ಲೆಕ್ಕ ಯಾರಾದ್ರೂ ಮಾಡ್ತೀರಾ? ನಿಮಗೆ ಗೊತ್ತಿರೋ ಹಾಗೆ ಮಾಡ್ತೀಯಾ? ಮಾಡು. ಎಷ್ಟು? 5005. ಈ 5005 ಒಂದು ಅವಿಭಾಜ್ಯ ಅಪವರ್ತನಗಳನ್ನಾಗಿ ಸರಿನಾ ಮಾಡಿದ್ದು? ಏನೋ ತಪ್ಪು ಮಾಡಿದ್ರ? ನೋಡಿ 5005 ಅನ್ನೋದಿದೆ. 5 ಅನ್ನ ಏನ್ ಮಾಡಿದ್ರು? ನೋಡಿದ್ರು 5 1 5 0 0 5 1 5. ನೆಕ್ಸ್ಟ್ ನೋಡ್ಬೇಕು. ಈಗ ನೆಕ್ಸ್ಟ್ ಆದ ನಂತರ 5 ಆದ ನಂತರ 3 ಹೋಗೋದಿಲ್ಲ.
ಯಾಕೆ ಅಂತಂದ್ರೆ 3 3 9 ಇನ್ನೊಂದು ಉಳಿತು 10 3 3 9 ಮತ್ತೆ 11 ಬರೋದಿಲ್ಲ. ನೆಕ್ಸ್ಟ್ 5 ಆಗೋದಿಲ್ವಾ? ನೆಕ್ಸ್ಟ್ ನೋಡ್ಬೇಕು 7ನ ಡಿವೈಡ್ ಆಗ್ತದೆ ನೋಡ್ಬೇಕು, ಭಾಗ ಆಗ್ತದೆ. ಸೊ 7 ಒಂದೇ 7 3 ಉಳಿತಲ್ವಾ? ಸೊ ಎಷ್ಟಾಯ್ತಂದ್ರೆ 30 ಆಯ್ತು. 7ನೇ ತಲೆ ಎಷ್ಟು 28 ಆಯ್ತು. ಇನ್ನೆಷ್ಟು ಉಳಿತು 2 ಉಳಿತು. 7 3 ಎಷ್ಟು 28. ವೆರಿ ಗುಡ್. ನೋಡು ನೆಕ್ಸ್ಟ್ ಹಾಗಾದ್ರೆ ನಾವು ನೋಡಬೇಕು 14 143 ಇದೆ. ಅಂದ್ರೆ 143 ಐತಿ ಅಂತಂದ್ರೆ ನೋಡಬೇಕು ಯಾವ್ದು ಹಂಗಾರೆ 7ರಿಂದ ಆಗಲಿಲ್ಲ. ನೆಕ್ಸ್ಟ್ ಅವಿಭಾಜ್ಯ ಸಂಖ್ಯೆ ಯಾವುದು ನೋಡಬೇಕು 3ರಿಂದ ಹೋಗ್ತಾ ಹೋಗೋದಿಲ್ಲ. ಯಾಕಂತಂದ್ರೆ 3 × 12 ಹೋಗೋದಿಲ್ಲ. ಇನ್ನು 5ರಿಂದ ಅಂತ ಹೋಗೋದಿಲ್ಲ. ಯಾಕಂದ್ರೆ ಲಾಸ್ಟ್ 5 ಬರಬೇಕು ಅಥವಾ 0 ಬರಬೇಕು. ಇಲ್ಲೇನಾಗ್ತಿದೆ ಅಂತಂದ್ರೆ 3 ಇದೆ ಹಾಗಾಗಿ ಅಂತ ಆಗೋದಿಲ್ಲ. ನೆಕ್ಸ್ಟ್ ಹಂಗಾರೆ 2 ಆಗೋದಿಲ್ಲ. ಯಾಕಂತಂದ್ರೆ ಸರಿ ಸಂಖ್ಯೆ ಅಲ್ಲ, ಅದು ಬೆಸ ಸಂಖ್ಯೆ. 2 ಇಲ್ಲ 3 ಆಗೋದಿಲ್ಲ. ನೆಕ್ಸ್ಟ್ ಅಂತಂದ್ರೆ 5 ಅಂತ ಆಗೋದಿಲ್ಲ. 7 ಅಂತಂದ್ರೆ 7 ಅಂತ ಆಗೋದಿಲ್ಲ. ಯಾಕಂದ್ರೆ 7 14 ಇನ್ನು ಕಡಿಮೆ ಆಗ್ತದೆ ಸಂಖ್ಯೆ. ನೆಕ್ಸ್ಟ್ ಅಂತಂದ್ರೆ 11 ನೋಡ್ತದೆ 11 ಅಥವಾ 13. ಸೊ 11 ಒಂದೇ 11 ಇನ್ನೆಷ್ಟು ಉಳಿತು 3 ಉಳಿತು. 11 33. ಹಾಗಾದ್ರೆ ಇಲ್ಲಿ ಅವಿಭಾಜ್ಯ ಆಗ್ತದೆ ಅಂತಂದ್ರೆ ಈ 5005 ಇವುಗಳ ಅಪವರ್ತನ ಆಗಿ ಬಂದಾಗ 5 × 7 × 11 × 13. ಸೊ 5 × 7 × 11 × 13 ಈ ರೀತಿಯಾದಂತಹ ನಾವೆಂತ ಅವಿಭಾಜ್ಯ ಅಪವರ್ತನಗಳನ್ನು ಏನು ಮಾಡೋದು ಮಾಡ್ಬೋದು. ಹಾಗಾದ್ರೆ ಈ ಅಪವರ್ತನ ಕಂಡುಹಿಡಿದ ನಂತರ ಇವುಗಳ ಬಗ್ಗೆ ನಾವು ಲಸ ಮತ್ತು ಮಸ ಏನು ಮಾಡೋದು ಕಂಡುಹಿಡಿಬಹುದು. ನೋಡೋಣ ಹಾಗಾದ್ರೆ ಮುಂದಿನ ಲೆಕ್ಕಗಳನ್ನ. ಸರಿ, ಹಾಗಾದ್ರೆ ಲಸ ಮತ್ತು ಮಸ ಕಂಡುಹಿಡ್ಬೇಕಾದ್ರೆ ಈಗ ನಾನು ನಿಮಗೆ ಒಂದೆರಡು ಲೆಕ್ಕಗಳನ್ನು ಕೊಟ್ಟಿದ್ದೇನೆ. ಅವುಗಳ ಲಸ ಮತ್ತು ಮಸಗಳನ್ನೇ ಮಾಡೋದು ಕಂಡುಹಿಡಿಬಹುದು ಅವು ಅವಿಭಾಜ್ಯ ಅಪವರ್ತನಗಳ ಸಹಾಯದ ಮೂಲಕ. ಮೊದಲಿಗೆ ನೀವೇ ಮಾಡ್ರಿ ಯಾವ ರೀತಿ ಅಂತಂದ್ರೆ ಈಗ ಕೆಲವು ಪೂರ್ಣಾಂಕಗಳ ಲಸ ಮತ್ತು ಮಸಗಳನ್ನ ಮಾಡೋದು ಕಂಡುಹಿಡಬಹುದು. ಮತ್ತು ಅವುಗಳಿಗೆ ಏನ್ ಮಾಡಬೇಕು ಸೂತ್ರವನ್ನು ಇದು ಮಾಡಿ ಅಂತಂದ್ರೆ ಸೊ ಲಸ ಮತ್ತು ಮಸ = ಅಂತಂದ್ರೆ ಆ ಎರಡು ಸಂಖ್ಯೆಗಳ ಗುಣಾಕಾರ ಅಂತಂದ್ರೆ ಸೊ LCM ಅಂತಂದ್ರೆ HCF × LCM = A × B ಅಂತಂದ್ರೆ ಎರಡು ಸಂಖ್ಯೆಗಳ ಲಸ ಮತ್ತು ಮಸ ಅಂತ ಗುಣಲಬ್ಧತೆ ಒಂದಕ್ಕೊಂದು ಸರಿಯಾಗಿರ್ತದೆ ಅದನ್ನ ತಾಳೆ ನೋಡ್ಬೇಕು. ವೆರಿಫೈ ಮಾಡ್ಬೇಕು. ಮಾಡ್ತೀರಿ ಹಾಗಾದ್ರೆ ಯಾವ್ದಾದ್ರು ಲೆಕ್ಕ ಕೊಡೋಣ. ಸರಿ, ಹಾಗಾದ್ರೆ ನೋಡಿ ಮಕ್ಕಳೇ ಏನಂದ್ರೆ ಈಗ ಅಂತಂದ್ರೆ ಯಾವುದೇ ಎರಡು ಸಂಖ್ಯೆಗಳ ಆ ಗುಣಲಬ್ಧಕ್ಕೆ ಅಂತಂದ್ರೆ A × B ಅಂತಂದ್ರೆ H × ಅಂತಂದ್ರೆ L ಅಂತ ಈ ಎರಡು ಸಂಖ್ಯೆಗಳು ಏನಾಯ್ತು ಒಂದಕ್ಕೊಂದು ಸಮಾನಾಗಿರ್ತವು. ಇಲ್ಲಿ ಯಾವ ಎರಡು ಸಂಖ್ಯೆಗಳನ್ನು ಗೊತ್ತಲ್ಲ ಆ ಎರಡು ಸಂಖ್ಯೆಗಳನ್ನು ಕೊಟ್ಟಾಗ ನಾವು ಮಸ ಕಂಡುಹಿಡಿತಿದ್ದೇವೆ. ಮಸ ಕಂಡುಹಿಡಿದ್ರೆ ಏನ್ ಮಾಡ್ತೀವಿ ಅದಕ್ಕೆ ಲಸನ ಕಂಡುಹಿಡ್ತೇವೆ. ಆ ಲಸ ಮತ್ತು ಮಸ ಗುಣಾಕಾರ ಮಾಡಿದಾಗ ಇವೆರಡು ಸಂಖ್ಯೆಗಳು ಗುಣಾಕಾರ ಮಾಡಿದಾಗ ಏನಾಗ್ತಿದೆ ಅಂತಂದ್ರೆ ಆ ಸಂಖ್ಯೆಗಳು ಎಂದರೆ ಈಕ್ವಲ್ ಆಗಿರ್ತವೆ. ಹಾಗಾದ್ರೆ ಅಂತ ಯಾವ್ದಾದ್ರು ಎರಡು ಸಂಖ್ಯೆ ತೆಗೆದುಕೊಂಡು ನೀವೇ ಲೆಕ್ಕ ಮಾಡ್ತೀರಾ? ಯಾರಾದ್ರೂ ಮಾಡ್ತೀರಾ? ನೋಡೋಣ. ಯಾವೆರಡು ಸಂಖ್ಯೆ ತೆಗೆದುಕೊಳ್ತೀಯಾ? 26 ಮತ್ತು 39. 26 ಮತ್ತು 91. ವೆರಿ ಗುಡ್. ಅವುಗಳ ಮಸ ಮತ್ತು ಕಂಡುಹಿಡಬೇಕು. ನೋಡಿ 26 ಮತ್ತು 91 ಸೇರಿಕೊಂಡಿದ್ದಾರೆ ಅಲ್ವಾ? 26 ಮತ್ತು ಎಷ್ಟು 91.
ಹಾಗಾದ್ರೆ 26ರ ಅಪವರ್ತ 2 2 ಮತ್ತು 13 ಅಂತ ಸರಿನಾ ಅಂತಂದ್ರೆ 2 13 26 2 13 26 ಸರಿ ಈಗ ಅಪವರ್ತ ಕ್ರಿಯೆ ಮುಕ್ತಾಯವಾಯಿತು. ನೆಕ್ಸ್ಟ್ ಅಂತ 91 7ರ ಮಧ್ಯ ಆಗಿದೆ ಮತ್ತು 13 ಮಧ್ಯ ಆಗಿದೆ ಹಾಗಂತ ನೋಡಿ. ಹಾಗಾದ್ರೆ ಇವೆರಡರಲ್ಲಿ ಸಾಮಾನ್ಯವಾದಂತ ಪದ ಯಾವುದು? ಮಹತ್ತರ ಸಾಮಾನ್ಯ ಅಪವರ್ತನೆ ಅಂತಂದ್ರೆ 13. ಯಾಕಂದ್ರೆ ಇಲ್ಲಿ ಬೇರೆ ಏನಿದೆ ಇಲ್ಲಿ ಅಂತಾನೆ ಎರಡರಲ್ಲಿ ಎಷ್ಟು 13. ಹಾಗಾಗಿ ಮಸ ಏನಾಯ್ತು 13. ಹಾಗಾದ್ರೆ ಲಸ ಕಂಡು ಹಿಡಿಬೇಕಾದ್ರೆ ಸೊ 2 × 7 × 13 ತೆಗೆದುಕೊಂಡು ಅವಾಗ ಎಷ್ಟದು 182. ಈಗ ಈ 26 ಮತ್ತು 91 ಎರಡು ಸಂಖ್ಯೆಗಳನ್ನು ಕೊಟ್ಟಂತ ಸಂದರ್ಭದಲ್ಲಿ 26 ಮತ್ತು 91 ಎರಡು ಕೊಟ್ಟಂತ ಸಂದರ್ಭದಲ್ಲಿ ಮಸ ಕಂಡುಹಿಡಿದ್ರೆ ಅಪವರ್ತನ ವಿಧಾನದಿಂದ ಮತ್ತು ಲಸನ ಕಂಡುಹಿಡಿದ್ರೆ ಹಾಗಾದ್ರೆ ಇವುಗಳನ್ನೆಂತ ನಾವು ಸೂತ್ರದ ಮೂಲಕ ನೋಡಿದಾಗ ಲಸ ಮತ್ತು ಲಸ ಗುಣಿಸು ಮಸ = ಆ ಎರಡು ಸಂಖ್ಯೆಗಳನ್ನು ನೋಡಿದಾಗ ಸೊ 182 ಇಂಟು ಎಷ್ಟು 13 182 ಇಂಟು 13 ಸೊ = 26 ಮತ್ತು 91. ಆಗ 182 ಇಂಟು 13 ಗುಣಿಸಿದ್ರೆ ಎಷ್ಟು ಬರ್ತೈತಿ? 26 ಮತ್ತೆ ಅಂತ 91 ಗುಣಿಸಿದ್ರೆ ಎಷ್ಟು ಬರ್ತದೆ? 2366. ಇದು ಅಷ್ಟೇ ಬರುತ್ತಾ? 60. ಹಾಗಾದ್ರೆ ಇದು ಅಷ್ಟೇ ಬರಬೇಕು ನೋಡಿ. ಬರ್ತಿದೆಯಲ್ಲ 2366 ಬರ್ತೈತೆ. ಅದು ಗುಣಿಸಿದಾಗ ಸರಿ ಇದೆಯಾ ನೋಡಿ 2366. ಹಾಗಾದ್ರೆ ಇವ್ರು ಮಾಡಿದಂತ ಲೆಕ್ಕ ಸರಿಯಾಗಿದೆ. ನೆಕ್ಸ್ಟ್ ಇನ್ನೊಂದು ಯಾರಾದ್ರೂ ಮಾಡ್ತೀರಾ ನೀವೇ? ಎರಡನೇ ಲೆಕ್ಕ ಮಾಡ್ತೀಯಾ? ಯಾವ್ದಾದ್ರು ಎರಡನೇ ಲೆಕ್ಕವನ್ನ ಮಾಡ್ತಾ ಇದೀರಾ? ಎರಡನೇ ಲೆಕ್ಕ ಯಾವ್ದಾದ್ರು ಮಾಡೋದು? 510 92 ಮಾಡ್ಬೋದು ಅಥವಾ 336 54 ಮಾಡ್ಬೋದು. ಯಾವ್ದಾದ್ರು ಇದಿಲ್ಲ ಅಂತಂದ್ರೆ ಮುಂದುವರೆದಂತ ಭಾಗದಲ್ಲಿ ಯಾರು ಈ ಪೂರ್ಣಾಂಕಗಳ ಲಸ ಮತ್ತು ಮಸಗಳನ್ನ ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡುಹಿಡಿಯೋದು. ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಎಂತಂದ್ರೆ ಲಸ ಮತ್ತು ಮಸಗಳ ಎಂತಂದ್ರೆ ಅಪವರ್ತನ ವಿಧಾನ ಪೂರ್ಣಾಂಕಗಳ ಎಂತಂದ್ರೆ ವಿಧಾನದಿಂದ ಕಂಡುಹಿಡಿಬೇಕು. ಯಾರು ಕಂಡುಹಿಡ್ತೀರಾ? ಯಾರು ಮಾಡ್ತೀರಾ? ಯಾವ್ದಾದ್ರು ಮಾಡ್ಬ ನೋಡೋಣ. ನೀವೇ ಓನಾಗಿ ಬಂದ್ ಮಾಡ್ಬೇಕು. ಯಾವ್ಯಾವ ಸಂಖ್ಯೆ ತೆಗೆದುಕೊಳ್ತೀರಾ, ಯಾವ್ದು ಮಾಡ್ತೀರಾ ಅಂತೇಳಿ. ನೋಡಿ ನೋಡಿ ಮಸ ಯಾವತ್ತಿಯವನ್ನ ನೀವು ಪರೀಕ್ಷೆಯಲ್ಲಿ ಆಗಲಿ ಎಲ್ಲೇ ಆಗಲಿ ಬರೆಯೋದನ್ನ ಸ್ಪಷ್ಟವಾಗಿ ಬರೀಬೇಕು ಅಂತ. ಸರಿ ನೋಡಿ ಸರಿ ಇದೆ ಮಾಡಿದ ಲೆಕ್ಕ 12 15 21 ಸರಿ ಇದೆ ಹಾಗಾದ್ರೆ ವೆರಿ ಗುಡ್. ಸರಿ ನೋಡಿ 12 ಅಪವರ್ತಗಳು 2 2 3 ಸರಿನಾ? ನೆಕ್ಸ್ಟ್ 15 3 ಮತ್ತು 5. ಸೊ ನೆಕ್ಸ್ಟ್ ಅಂತ 21 ಸರಿ. ಹಾಗಾದ್ರೆ ಇವುಗಳಲ್ಲಿ 3ರಲ್ಲಿ ಕಾಮನ್ ಇರೋದು ಇಲ್ಲಿ 3 ಐತಿ, ಇಲ್ಲಿ ಇದೆ, ಇಲ್ಲಿ ಇದೆ. ಹಾಗಾಗಿ ಮಸ ಎಷ್ಟಾಯ್ತು? 3 ಆಯ್ತು. ನೆಕ್ಸ್ಟ್ ಇದಾಕಂದ್ರ ಲಸ ಎಷ್ಟಾಯ್ತು? 2 ಇಂಟು ಎಂತಂದ್ರೆ ಸೊ ಮತ್ತೆ ಇಲ್ಲಿ 2 2 2 ಮತ್ತೆ 3 ಮತ್ತೆ ಮಾಡಿದ್ರೆ 5 ನೆಕ್ಸ್ಟ್ ಅಂತ 7. ಹಾಗಾಗಿ
ಸೊ 2 ಎಷ್ಟು 4, 4 3 ಎಷ್ಟು 12, 12 ಎಷ್ಟು 60, 68 7, 7 ಎಷ್ಟು 42, 420. ಇದೇ ರೀತಿ ಇನ್ನೊಂದು ಯಾರಾದ್ರೂ ಲೆಕ್ಕ ಮಾಡ್ತೀರಾ? ನೀವೇ ಮಾಡ್ತೀಯಾ? ಬರ್ರಿ ನೀವೇ ಓನ್ ಆಗಿ ಬಂದ್ ಮಾಡು. ತೆಗೆದುಕೊಂಡದ್ದು 17, 23 ಮತ್ತು 29. ಹಾಗಾದ್ರೆ 17, 23, 29 ಏನಾಗ್ತದೆ ಇವು? ಹಾ ವೆರಿ ಗುಡ್. ಏನಾಗ್ತದೆ ಅಂತ ಹೇಳಿ? ಒಂದರಿಂದ ಬಿಟ್ಟು ಅದರ ಅಪವರ್ತಗಳು ಬೇರೆ ಯಾವುದನ್ನೂ ಆಗೋದಿಲ್ಲ. ಹಾಗಾಗಿ ಅವುಗಳ ಮಾಸ ಏನಾಗ್ತಿದೆ ಅಂತಂದ್ರೆ ಒಂದು. ಹೌದಲ್ವಾ? ಅವುಗಳ ಎಂತಂದ್ರೆ ಮಾಸ ಏನಾಗಿರ್ತತಿ? ಒಂದು ಆಗಿರ್ತತಿ. ಸೊ ಹಾಗಾದ್ರೆ ಲಾಸನ್ನ ಕಂಡುಹಿಡಿಬೇಕು. ಆ ಲಾಸ ಕಂಡುಹಿಡ್ಬೇಕಾದ್ರೆ ಏನ್ ಮಾಡಬೇಕು? 17 ಇಂಟು 23 ಇಂಟು ಎಷ್ಟು? 29. ಅವುಗಳ ಲಾಸ ಎಷ್ಟು ಬರ್ತದೆ? ಯಾರು ಮಾಡಿದ್ರ? ಫಾಸ್ಟ್ ಮಾಡಿ. ಇನ್ನು ಹುಡುಗಿದರು ಎಷ್ಟು? 11,339. ವೆರಿ ಗುಡ್. ಹಾಗಾದ್ರೆ ಕರೆಕ್ಟ್ ಇದೆ. ಸರಿ ಇದೆಯಾ? 11,339. ಸರಿ ಇದೆಯಾ? ಒಟ್ಟಿನಲ್ಲಿ ಮತ್ತೆ ಯಾರಾದ್ರೂ ಲೆಕ್ಕ ಮಾಡ್ತೀರಾ? ಇದು ಕಂಪ್ಲೀಟ್ ಆಯ್ತಾ? ಕಂಪ್ಲೀಟಾ? ನೋಡ್ಬೇಕು ಮಾಡಿ ಸರಿನೋ ಅಥವಾ ತಪ್ಪ ಅಂತ ಹೇಳಿ. ಸರಿ ಇದೆಯಾ? ನೋಡಿ ಇಲ್ಲಿ 8 ಇದೆ. 8ರ ಅಪವರ್ತ 2 ಇಂಟು 2 ಇಂಟು 2 ಆಯ್ತು. 9 3 3 ಆಯ್ತು. 25 5 ಇದೆ. ಆದ್ರೆ ಈ 3ರಲ್ಲಿ ನೋಡಿದ್ರೆ ಈ 3 ಸಂಖ್ಯೆಗಳಲ್ಲಿ ಸಾಮಾನ್ಯವಾಗಿರ್ತಕ್ಕಂಥ ಪದ ಯಾವುದು? ಹೌದಲ್ವಾ? ಹಾಗಾದ್ರೆ ಈ 3 ಸಾಮಾನ್ಯವಾಗಿರ್ತಕ್ಕಂಥ ಪದ ಯಾವುದಿಲ್ಲ ಅಂತಂದ್ರೆ ಅವುಗಳ ಮೊತ್ತ ಏನಾಗಿರ್ತದೆ ಅಂತಂದ್ರೆ ಅದು ಒಂದಾದ ನಂತರ ಏನ್ ಮಾಡೈತಿ? ಈಗ ಲಸನ್ನ ಏನ್ ಮಾಡಬೇಕು? ಕಂಡಿಡ್ಬೇಕು. ಆ ಲಸ ಕಂಡಿಡ್ಬೇಕಾದಂತ ಸಂದರ್ಭದಲ್ಲಿ ಸೊ 8 ಇಂಟು 9 ಮತ್ತು 25. ಆ 8 ಮತ್ತು 9 25 ಕಂಡಿಡಿದಾಗ ಸೊ 72. ಮತ್ತೇನಾಯ್ತು? 25 ಆಯ್ತು. ನೆಕ್ಸ್ಟ್ ಏನಾಯ್ತು? ಗುಣಿಸಿದಾಗ ಎಷ್ಟು ಬಂತು? 1,800. ನೋಡಿ ಮಕ್ಕಳು ಏನಾಗಿದೆ? ಮೊದಲನೇದಾಗ ಮಾಡಿದ್ರು 12, 15, 21. ಇಲ್ಲಿ ಏನಾಯ್ತು ಅಂತಂದ್ರೆ ಸಾಮಾನ್ಯ ಅಪವರ್ತಗಳು ಬಂದು. ಹೌದಲ್ವಾ? ಈ ಸಾಮಾನ್ಯ ಅಪವರ್ತಗಳು ಬಂದ ನಂತರ ಇಲ್ಲಿ ಲಸ ಕಂಡಿಡಿಯಕ್ಕೆ ನಮಗೆ ಸುಲಭವಾಗಾಯ್ತು. ಸರಿನಾ? ಸಾಮಾನ್ಯ ಅಪವರ್ತನದಲ್ಲಿ 3ರಲ್ಲಿ ಸಮೇತ 3 ಸಂಖ್ಯೆಗಳು ಇತ್ತು. ಹೌದಲ್ವಾ? ಇಲ್ಲಿ 3 ಇತ್ತು, ಇಲ್ಲಿ 3 ಇತ್ತು, ಇಲ್ಲಿ 3 ಇತ್ತು. ಹಾಗೆ ಇಲ್ಲಿ ನೆಕ್ಸ್ಟ್ ಏನಾಯ್ತು? ಇಲ್ಲಿ 17, 23, 29 ಇವು 3 ಸಮೇತ ಅವಿಭಾಜ್ಯ ಸಂಖ್ಯೆಗಳು.
ಹಾಗಾದ್ರೆ ಒಂದನ್ನು ಬಿಟ್ಟು ಬೇರೆ ಯಾವುದನ್ನ ಏನಾಗೋದಿಲ್ಲ ಅವು ಆಗದೆ. ಹಾಗಾದ್ರೆ ಅಪವರ್ತಿ ಆಗೋದಿಲ್ಲ ಅನ್ನೋದಾದ್ರೆ ಸೊ 1 × 17 ಮತ್ತೇನಾಯ್ತು 1 × 23 ಮತ್ತೇನಾಯ್ತಂದ್ರೆ 1 × 29. ಸೊ ಹಾಗಾದ್ರೆ ಇವುಗಳಲ್ಲಿ ಸಾಮಾನ್ಯವಾಗಿರೋದು ಏನಾಯ್ತಂದ್ರೆ ಮತ್ತೆ ಎಷ್ಟಾಯ್ತು 1 ಆಯ್ತು. ನೆಕ್ಸ್ಟ್ ಏನಂದ್ರೆ ಲಸ. ಹಾಗಾದ್ರೆ ಲಸ ಕಂಡುಹಿಡ್ಬೇಕಂತಂದ್ರೆ 3 ಸಂಖ್ಯೆಗಳ ಒಂದು ಸಾಮಾನ್ಯ ಪದಗಳು ಏನಾಯ್ತು 17 × 23 × 29. ಅವುಗಳನ್ನ ಗುಣಾಕಾರ ಮಾಡಿದಾಗ ಆ ಗುಣಾಕಾರ ಮಾಡಿದಾಗ ಏನಾಯ್ತು ಅಂತಂದ್ರೆ ಅವುಗಳ ಲಸ 11,339. ಸೊ ಇಷ್ಟೆಲ್ಲ ಆದ ನಂತರ ಇದು ಎರಡನೇದು ಮುಗಿಯಿತು. ಇದು ಎರಡನೇ ಮುಗಿತಲ್ವಾ, ಸರಿಯಾಗಾಯ್ತು. ನೆಕ್ಸ್ಟ್ ಏನಾಯ್ತು ಅಂತಂದ್ರೆ ಇದಿದೆ, ಈ 8 ಅನ್ನೋದನ್ನ ತೆಗೆದುಕೊಳ್ತೀವಿ. ಈ 8 ಅನ್ನೋದನ್ನ ತೆಗೆದುಕೊಂಡಾಗ 2 × 2 × 2 ಇವುಗಳ ಅಪವರ್ತ್ಯ. ಸೊ ನೆಕ್ಸ್ಟ್ ಅಂತಂದ್ರೆ 9ರದ್ದು ಅಪವರ್ತ್ಯ ಬಂತು, 25ರದ್ದು ಬಂತು. ಈ 3ಅನ್ನು ತೆಗೆದುಕೊಂಡಾಗ ಏನಾಯ್ತು ಅಂತ ಹೇಳಿದ್ರೆ ಇಲ್ಲಿ ಸಮೇತ ಸಾಮಾನ್ಯ ಅಪವರ್ತ್ಯ ಇಲ್ಲ. ಇದೆಯಾ? ಇಲ್ಲ. ಈ ಸಾಮಾನ್ಯ ಅಪವರ್ತ್ಯ ಇಲ್ಲದ ಕಾರಣದಿಂದ ಅಲ್ಲಿ ಏನಾಯ್ತು ಅಂತಂದ್ರೆ 1 ಅನ್ನೋದು ಸಾಮಾನ್ಯ ಅಪವರ್ತ್ಯ ಆಗಿರ್ತೈತಿ. ಹಾಗಾಗಿ ಮಸ ಏನಾಯ್ತೈತಿ ಅಂತಂದ್ರೆ 1 ಆಗಿರ್ತೈತಿ. ಮಸ ಎಷ್ಟಾಗಿರ್ತೈತಿ? 1 ಆಗಿರ್ತೈತಿ. ಇದಾದ ನಂತರ ಇವುಗಳನ್ನ ನಾವು ಗುಣಾಕಾರ ಮಾಡ್ಬೇಕಂತ ಲಸ ಕಂಡಿಡ್ಬೇಕಂತ ಸಂದರ್ಭದಲ್ಲಿ ಅಂತಂದ್ರೆ 2 × 7 ಮತ್ತೆ 3 × 3 ಮತ್ತೆ 5 × 5. ಸೊ ಇವುಗಳನ್ನ ಏನ್ ಮಾಡಿರ್ತಂದ್ರೆ ಗುಣಾಕಾರ ಮಾಡುವಂತ ಸಂದರ್ಭದಲ್ಲಿ 8 ಮತ್ತೆ 72 ಆಗ್ತೈತಿ, 8 22 ಆಗ್ತೈತಿ. ಅಲ್ಲಿ ಅವು ಗುಣಾಕಾರ ಮಾಡಿದಾಗ 1800 ಆಗುತ್ತೆ. ಈ 3 ಲೆಕ್ಕಗಳನ್ನ ನೀವು ನೋಡಿದಾಗ ಒಂದಕ್ಕಂತೂ ಒಂದು ಏನಾಗಿದೆ ಅಂತಂದ್ರೆ ಭಿನ್ನವಾಗ್ತದೆ. ಈ ರೀತಿಯಾದಂತಹ ಇನ್ನೂ ಸ್ವಲ್ಪ ಲೆಕ್ಕಗಳನ್ನ ನೀವೇ ಯಾರಾದ್ರೂ ಓನ ಮಾಡ್ತೀರಾ? ಯಾರಾದ್ರೂ ಬೇಗ ಎಂತಾನೆ ಇನ್ನು ಬೇರೆ ಬೇರೆ ಯಾವ್ದಾದ್ರು ಲೆಕ್ಕಗಳನ್ನ ನೀವೆಂತಂದ್ರೆ ಮಾಡ್ಬೋದು. ಬೇರೆ ಬೇರೆ ಅಂತಂದ್ರೆ ಒಂಥರ ವಾರ್ಷಿಕ ಪರೀಕ್ಷೆಯಲ್ಲಿ ಇದ್ದಂತ ಪ್ರಶ್ನೆ ಪತ್ರಿಕೆಗಳನ್ನೆಲ್ಲ ನೋಡ್ಬೋದು. ಆ ನೋಡಿದಂತ ಸಂದರ್ಭದಲ್ಲಿ ಅಂತಂದ್ರೆ ನೀವೆಂತಂದ್ರೆ ಮಾಡಲಿಕ್ಕೆ ಸಾಧ್ಯತೆ ಇದೆ. ನೀವು ಎಲ್ಲರೂ ಅಂತಂದ್ರೆ ಈ ಲೆಕ್ಕಗಳನ್ನ ನೋಡಿದಾಗ ಎಂತಂದ್ರೆ ಈ ರೀತಿಯಾಗಿ ಅಂತಂದ್ರೆ ಮಾಡ್ಬೋದು. ಮಾಡಿದ್ರೆ ಏನಾಗ್ತದೆ ಅಂತಂದ್ರೆ ಇವು ಪ್ರತಿಯೊಂದು ಯಾವುದೇ ಆಗಲಿ ಇಂತಹ ಬಹಳಷ್ಟು ಸಂಖ್ಯೆಗಳು 12 ಆಗಿರ್ಬೋದು, 12, 15, 21 ಮತ್ತೆ 17, 23, 29 ನೆಕ್ಸ್ಟ್ ಅಂತಂದ್ರೆ 8, 9, 25 ಈ ರೀತಿಯಾದಂತಹ ಸಂಖ್ಯೆಗಳನ್ನ ಅಂತಂದ್ರೆ ಮಾಡೋದು. ನೆಕ್ಸ್ಟ್ ಅಂತಂದ್ರೆ ಮುಂದುವರೆದಂಥದ್ದು ಒಂದು ಏನಂತಂದ್ರೆ 306, 657 ಎಂತಂದ್ರೆ ಮಾಸ 9 ಕ್ಲಾಸ್ ಕಂಡಿಡಿಯೋದು. 366 ಅಂತಂದ್ರೆ ಈ ಸೂತ್ರ ಪ್ರಕಾರ ಮಾಡ್ಬರ್ರಿ. ಸೂತ್ರ ಪ್ರಕಾರ ಅಲ್ಲಿ ಅಂತಾನೆ A × B ಕೊಟ್ಟಾರೆ, H ಕೊಟ್ಟಾರೆ, ಏನಂತಾರೆ L ಕಂಡುಹಿಡಿಬೇಕು, ಹೌದಲ್ವಾ? ಸೊ ಇದು ನೋಡಿ ಯಾವುದು 300 6 ಮತ್ತೆ ಇನ್ನೊಂದು ಯಾವ್ದು ಅಂತಂದ್ರೆ 306 ಮತ್ತು 657 ನೋಡಿ ಅದನ್ನ ಯಾರು ಮಾಡ್ತೀರಿ ಅದನ್ನ 306 ಯಾರು ಮಾಡ್ತೀರಾ 306 ಮತ್ತೆ 657 ಸೊ ಇದಕ್ಕೆ ಏ ಅಂತ ತೆಗೆದುಕೊಳ್ಳಿ ಮಾಡಿದ್ದು ಬೇಗ ಫಾಸ್ಟ್ ಆಗಿ. ಸೊ ಏನಂತಂದ್ರೆ ಏನಂದು ಇದ್ರ ಮಾಸ ಎಷ್ಟಿದೆ? ಮಾಸ ನಾವೇ ಕೊಟ್ಟಿರ್ತಾರೆ. ಮಾಸ ಎಷ್ಟು? 9 ಎಂತಂದ್ರೆ ಇದೆಂತಂದ್ರೆ ಮಾಸ ಎಷ್ಟು ಹೀಗೆ ಮಾಡಿ ಅಂತಂದ್ರೆ ಸೊ ಎಂತಂದ್ರೆ ಎ ಎಂತಂದ್ರೆ ಎಲ್ ಇಂಟು ಹ್ಯಾಶ್ ಇಸ್ ಈಕ್ವಲ್ ಟು ಮಾಡಿ ಬೇಗ ಫಾಸ್ಟ್ ಆಗಿದ್ನ A × B ಇದೇನು ಕಂಡಿರ್ಬೇಕು? ಎಲ್ ಅನ್ನು ಕಂಡಿರ್ಬೇಕು. ಎಂತಂದ್ರೆ A × B ಡಿವೈಡೆಡ್ ಬೈ ಅಂತಂದ್ರೆ ಎಲ್ ಮಾಡಿ ಬೇಗ ಫಾಸ್ಟ್ ಆಗಿ ಈ ಬೆಲೆ ಹಾಕಿ ಅಂತಂದ್ರೆ ಮಾಡಬೇಕು. ಫಾಸ್ಟ್ ಆಗಿ ಯಾರು ಮಾಡ್ತೀರಾ? ಗೀತಾ ಮಾಡ್ಬಾರ ಫಾಸ್ಟ್
ಈ ರೀತಿ ಇರ್ತಕ್ಕಂತಹ ಲೆಕ್ಕಗಳು ಬಹಳಷ್ಟದವು. ಎಂತಂದ್ರೆ ಎಲ್ಲೆಲ್ಲಿ ಎಂತಂದ್ರೆ ಕೊಟ್ಟಿರ್ತಾರೆ, ಅವುಗಳ ಅಂತಂದ್ರೆ ಏನ್ ಮಾಡ್ಬೇಕು ಅಂತಂದ್ರೆ ಲಸನ್ ಕಂಡುಹಿಡಿಯಕಂತ ಹೇಳಿದ್ದಾರೆ. ಲಸನ್ ಕಂಡುಹಿಡ್ಬೇಕಂತ ಸಂದರ್ಭದಲ್ಲಿ ನಾವೆಂತಂದ್ರೆ ಆ ಸೂತ್ರವನ್ನು ಯೂಸ್ ಮಾಡಬೇಕು. A × B = H × L. ಈ ಸೂತ್ರವನ್ನು ಆದಂತ ಸಂದರ್ಭದಲ್ಲಿ ಏನಂತಾರೆ ಈ ಲೆಕ್ಕಗಳು ಮಾಡಲಿಕ್ಕೆ ಸಾಧ್ಯತೆ ಇದೆ. ಇಂತಹ ಅಭ್ಯಾಸದಲ್ಲಿ ಬಹಳಷ್ಟು ಲೆಕ್ಕಗಳು, ಆ ಲೆಕ್ಕಗಳನ್ನ ಏನ್ ಮಾಡೋದು ನೀವು ಮಾಡ್ಬೇಕಾಗ್ತದೆ. ಸೊ ಮಾಡಿದ ಸಂದರ್ಭದಲ್ಲಿ ಏನಾಗ್ತಿದೆ ಅಂತಂದ್ರೆ ಸೊ ಎಷ್ಟೊಂದು ಸೂತ್ರ ಹೇಳಿ, ಯಾರು ಹೇಳ್ತೀರಾ? 22,338. ಮಾಡಿದ್ರೆ ಸರಿನಾ? ವೆರಿ ಗುಡ್. ಚಪ್ಪಳಾಕಿ ಚಟುವಟಿಕೆಯನ್ನ ಮುಗಿಸ್ತಾ ಇದ್ದಾರೆ.